26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಊಟ ಕೊಟ್ಟು ಬರ್ತೀನಂತ ಅವಾಗ ಹೋದ್ರೆ ಬಂದೇ ಇಲ್ಲ ಅವರು. ಊಟ ಯಾರಿಗೆ ಕೊಡಕ್ಕೆ ಹೋಗಿದ್ರು? ಅಲ್ಲಿ ಜಂಪಿಂಗ್ ಜಂಪ್ ಹಾಕಿದ್ರು, ಅವ್ರಿಗೆ ಊಟ ಕೊಡ್ತೀನಂತ ಹೋಗಿದ್ರು ಅವರು. ಬಂದೇ ಇಲ್ಲ ಅವರು ರಾತ್ರಿ. ಫೋನು ಮತ್ತೆ ಮನೆಗೆ ಬಂದು ಫೋನ್ ತಗೊಂಡು ಹೋಗಿದ್ರು. ಅವ್ರು ಬೇರೆ ನಾವು ಬೇರೆ ಇದ್ದೀವಿ. ಮದುವೆ ಇತ್ತಾ ಏನು? ಯಾವಾಗ ಆಗಿದ್ದು ಮದುವೆ ಅವ್ರಿಗೆ? ಆಗಿತ್ತು ಮದುವೆ ಆಗೈತೆ. ಅವರು ಇಷ್ಟಪಟ್ಟು ಮಾಡ್ಕೊಂಡಿರೋದು ಅದು. ಅವರು ಎಲ್ಲ ಹೋಗಿ ತಾಳಿ ಕಟ್ಕೊಂಡು ಬಂದ್ರು ಅವರು. ನಾವಿಲ್ಲಿ ಮನೆಗೆ ಎಲ್ಲರನ್ನ ನೆಂಟರನ್ನ ಕರೆಸಿ ಎಲ್ಲರಿಗೆ ಊಟ ಹಾಕ್ಸಿದ್ವಿ ನಾವು ನಿನ್ನೆ. ಇಬ್ರು ಪ್ರೀತಿಸಿ ಮದುವೆ ಆಗಿರೋದು. ಆ ಅಮ್ಮನ ಮೊದಲು ಮದುವೆ ಆಗಿತ್ತಾ? ಆಗಿತ್ತು. ಡೈವರ್ಸ್ ಎಲ್ಲ ಆಗಿತ್ತು. ಈಗ ಯಾರ ಮೇಲೆ ಅನುಮಾನ ಇದೆಯಾ? ज़्यादा उनके ऊपर भी अनुमान है सर. ಅವ್ರ ಮೇಲೇನೆ ಇದೆ ಅನುಮಾನ. ನಿಮ್ಮ ಮಗ ಏನು ಕೆಲಸ ಮಾಡ್ಕೊಂಡಿತ್ತು? ಹುಡುಗ ಅವರು ಎಲ್ಲ ಕೆಲಸ ಮಾಡ್ತಿದ್ರು. ಅಕ್ಕಿ ವ್ಯಾಪಾರ ಮತ್ತು ಬೇಲ್ದಾರ್ ಕೆಲಸ ಎಲ್ಲ ಮಾಡ್ತಿದ್ರು ಅವರು. ಎರಡು ಕುಟುಂಬದವ್ರಿಗೆ ಒಪ್ಪಿಗೆ ಇತ್ತಾ ಅಂತ? ಅವ್ರಿಗೆ ಒಪ್ಪಿಗೆ ಇರಲಿಲ್ಲ, ಹುಡುಗಿರ ಕಡೆಯವರಿಗೂ ಒಪ್ಪಿಗೆ ಇರಲಿಲ್ಲ. ಅವ್ರು ಬೇಡಾನೆ ಅಂತ ಹೇಳಿದರು, ಆದರೆ ಹುಡುಗಿ ಬಿಡಲಿಲ್ಲ. ಬಂದ್ಲು ಹುಡುಗಿ ಹುಡುಗನೇ ಬೇಕು ಅಂತ ಬಂದ್ಲು. ಎಷ್ಟು ದಿನದಿಂದ ಹೋಗಿದ್ರಾ? ಬೇರೆ ಕಡೆ ಹೋಗಿದ್ರು ಒಂದು 8-10 ದಿನ ಹೋಗಿ ಬೇರೆ ಕಡೆ ಅವ್ರು ಎಲ್ಲ ಕಟ್ಕೊಂಡ್ ಬಂದಿದ್ರು. ಆಗಿತ್ತು. ಅದು ಯಾರು ಗೊತ್ತಿಲ್ಲ. ನಿನ್ನೆ ಮಾಡಿದ್ವಿ ನಾವು. ಎಷ್ಟು ಗಂಟೆಗೆ ಹೋದ್ರು ಮನೆಯಿಂದ 10 ಗಂಟೆಗೆ ಹೋಗಿ ಮತ್ತೆ ಬಂದು ವಾಪಸ್ಸು ಫೋನ್ ತಗೊಂಡು ಹೋಗಿದ್ರಂತ ಅಷ್ಟೇ. ಎಷ್ಟು ಗಂಟೆಗೆ ಮುಗಿದಿತ್ತು? ರಾತ್ರಿನಾ 7-8 ಗಂಟೆಗೆಲ್ಲ ಮುಗೀತು. ಇವ್ರು ಮನೆಯಿಂದ ಹೋಗಿದ್ದೆ ಅವಾಗ ಫಂಕ್ಷನ್ ಮುಗಿದ್ಮೇಲೆ 10 ಗಂಟೆಗೆ ಹೋದ್ರು ಅವರು. ಯಾರು ಕರೆದಾರಂತ ಏನಂತ ಹೇಳಿ ಹೋದ್ರು? ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರಂತೆ, ಅದು ನಮಗೆ ಗೊತ್ತಿಲ್ಲ. ಮತ್ತೀಗ ಹೇಳಿದ್ರು ಅವರು. ನಾವು ಬೇರೆ ಬೇರೆ ಇರೋದಲ್ಲ, ಗೊತ್ತಾಗಲಿಲ್ಲ ನಮಗೆ. ಈಗ ಹೇಳ್ತಿದ್ದಾರೆ ಅವರು. ಇದು ಹೆಂಗೆ ಗೊತ್ತಾಯ್ತಮ್ಮ ನಿಮಗೆ ಕೊಲೆ ಆಗಿದೆ ಅನ್ನೋದು? ಹೆಂಗೆ ಗೊತ್ತಾಯ್ತು? ಬೆಳಿಗ್ಗೆ ಹೇಳಿದ್ರು. ಯಾರು ಹೇಳಿದ್ರಮ್ಮ? ಯಾರೋ ಬಂದು ಹೇಳಿದ್ರು ಅಲ್ಲಿ ಓಣೆಯಲ್ಲಿ ನೋಡಿ. ಹಿಂಗಾಗಿದೆ ಅಂತ. ಯಾರ ಮೇಲೆ ಅನುಮಾನ ಇದೆ ನಿಮಗೆ? ಅನುಮಾನ ಇದೆ ಸರ್. ಯಾರ ಮೇಲೆ? ಅವ್ರ ಹೆಸರೇನನ್ನು ಹೇಳಕ್ಕಾಗ್ತಾ? ಹೆಸರು ಹಿಂಗೆ ಹೇಳ್ಬೇಕು ಸರ್. ಹುಡುಗಿ ಕಡೆಯವರ ಯಾರ ಮೇಲೆ ಹೇಳಿದ್ರು ಅವರು. ಆಂಟಿ ಅವ್ರ ಕಡೆಯವ್ರು ಹೇಳಿದ್ರು. ಏನಂತ ಹೇಳಿದ್ರು? ಅವ್ರು ಧಮಕಿ ಹಾಕಿದ್ರು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ. ನಿಮ್ಮ ಹುಡುಗ ಹಿಂಗೆ ಹೋಗಿದ್ದಾರೆ, ನಿಮ್ಮ ಮಕ್ಕ ನೋಡಿ ನಾವು ಬಿಡ್ತೀವಿ, ಅವ್ರು ಬಂದರೆ ನೋಡ್ರಿ ನಾವು ಬಿಡಲ್ಲ ಅಂತ ಹೇಳಿದ್ರು ಅವರು. ಯಾಕೆ ವಿರೋಧ ಮಾಡ್ತಿದ್ರು? ಈಗ ಮದುವೆ ಆಗಿ ಇಷ್ಟ ಇರಲಿಲ್ಲ ಅವರಿಗೆ. ನಮ್ಮ ಹುಡುಗ ಕೊಡೋಕೆ ಅವರಿಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ಅವರು ಧಮಕಿ ಹಾಕ್ತಿದ್ರು. ಫೋನ್ ಮಾಡಿದರು 2-3 ಸಲ ಫೋನ್ ಮಾಡಿದರು. ನಿನ್ನೆನೂ ಫೋನ್ ಮಾಡಿದ್ರು, ಏನು ಫಂಕ್ಷನ್ ಇಷ್ಟು ಜೋರು ಮಾಡ್ತಿರಲ್ಲ ಅಂತ ಅವ್ರ ಆಂಟಿ. ಡೈವರ್ಸ್ ಆಗಿ ಎಷ್ಟು ವರ್ಷ ಆಯ್ತಮ್ಮ ಆ ಹುಡುಗಿಗೆ? ಇಲ್ಲ ಸರ್, ಭಾಳ ದಿನ ಆಗಿಲ್ಲ. ಇಲ್ಲ. ಹುಡುಗಿದ ಯಾವೂರಮ್ಮ? ಇದೇ ಊರು ಸೊಂಡೂರಿ ಕೊಟ್ಟಿದ್ರು. ಮೊಹರ್ಗಲ್ಲಿ ಅಂತ. ಇಲ್ಲಿ ಬಳ್ಳಾರಿ ಮೊಹರ್ಗಲ್ಲಿ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.